ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ವಿದ್ಯುತ್ ದರ ಏರಿಕೆ, ಆರ್ಥಿಕ ದುಸ್ಥಿತಿ, ಭ್ರಷ್ಟಾಚಾರ ಮತ್ತು ಸರ್ಕಾರದ ಒಳಜಗಳಗಳ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ನೇರವಾಗಿ ವಿದ್ಯುತ್ ಶಾಕ್ ನೀಡಲು ಸಿದ್ಧವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ದರ ಹೆಚ್ಚಳ ಮಾಡಿರುವ ಸರ್ಕಾರ ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರಲು ಮುಂದಾಗಿದೆ ಎಂದರು. ಈಗಾಗಲೇ ಅರ್ಧ ಸೆಂಚುರಿ ಹೊಡೆದಿದ್ದಾರೆ, ಈಗ ಪೂರ್ಣ ಸೆಂಚುರಿ ಮಾಡಲು ಹೊರಟಿದ್ದಾರೆ ಎಂದು ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದರು. ಇದು ದುರಾಡಳಿತದ ಪರಮಾವಧಿ ಎಂದು ಕಿಡಿಕಾರಿದರು. ಅರ್ಧ ಸೆಂಚುರಿ ಹೊಡೆದ್ರೆ ರೇಟ್ ಏರಿಸೋದು ಈ ಐಟಮ್ಸ್ ಇದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಒಂದಕ್ಕಿಂತ ಒಂದು ಬಾರಿ ಇಲ್ಲ ಒಂದಕ್ಕಿಂತ ಹೆಚ್ಚು ಬಾರಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಅದು ಟ್ರಾನ್ಸ್ಫಾರ್ಮರ್ ಇರ್ಬೋದು, ಜನನ ಮರಣದ ಸರ್ಟಿಫಿಕೇಟ್ ಇರ್ಬೋದು, ವೆಹಿಕಲ್ಗಳ ರೋಡ್ ಟ್ಯಾಕ್ಸ್ ಇರ್ಬೋದು, ಎಕ್ಸೈಸ್ ಸ್ಟೇಟ್ ಎಕ್ಸೈಸ್ ಇರ್ಬೋದು, ಆನಂತರ ಆಸ್ತಿ ರಿಜಿಸ್ಟ್ರೇಷನ್ ಇರ್ಬೋದು, ಈ ಥರದ್ದು. ಮತ್ತು ಇದರ ಮೊದಲು ವಿದ್ಯುತ್, ಪೆಟ್ರೋಲು, ಡೀಸೆಲು ಮೂರು ಸತಿ ಏರಿಸಿದ್ದಾರೆ. ಇದರ ಜೊತೆಗೆ ಈಗ ಪುನಃ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ದರವನ್ನು ಏರಿಸುವಂತಹ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ದುರಾಡಳಿತದ ಪರಮಾವಧಿ 2022, 23, 24, 25ರ 2 ವರ್ಷದ ಅವಧಿಯಲ್ಲಿ 22, 23, 24 ಬರೀ 2 ವರ್ಷದ ಅವಧಿಯೊಳಗೆ ಲೇಟೆಸ್ಟ್ ಬಿಟ್ಟು 17,559 ರೂಪಾಯಿ 17,559 ರೂಪಾಯಿ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳಿಗೆ ರಾಜ್ಯ ಸರ್ಕಾರ ಅವರಿಗೆ ಏನು ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು, ಅದು ಪೂರ ಕೊಟ್ಟಿಲ್ಲ. ದಟ್ ಈಸ್ ಡಿಫರೆನ್ಸ್. 200 ಯೂನಿಟ್ ಫ್ರೀ ಅಂತೇಳಿ ಭಾಷಣ ಮಾಡಿದರು. 500 ಯೂನಿಟ್ದಲ್ಲಿ 50 ಯೂನಿಟ್ 40 ಯೂನಿಟ್ ಕೊಟ್ಟು ಅದರದ್ದು ಕೂಡ ಡಿಸ್ಕಾಮ್ಗಳಿಗೆ ಪೇಮೆಂಟನ್ನು ಮಾಡಿಲ್ಲ. ದೇ ಹ್ಯಾವ್ ನಾಟ್ ರಿಯಂಬರ್ಸ್ಡ್ ಇಟ್.